ಈ ವೈರಸ್ಗಳು ಕಳ್ತನ ಮಾಡಿ ಅರಬ್ ಕಂಟ್ರಿಗಳಿಗೆ ಮಾರಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಆಸ್ಟ್ರೇಲಿಯಾದಿಂದ ಸುಮಾರು 300 ವೆರೈಟಿ ಡೆಡ್ಲಿ ವೈರಸ್ ಲ್ಯಾಬ್ ಇಂದ ಮಿಸ್ ಆಗಿರೋದು ಎಲ್ಲರಿಗೂ ಗೊತ್ತಿರೋದೆ. ಇದ್ರ ಬಗ್ಗೆ ಸಂಶೋಧನೆ ಏನೋ ನಡೀತಾ ಇದೆ. ಯಾಕೆ ಮಿಸ್ ಆಯ್ತು, ಹೇಗೆ ಮಿಸ್ ಆಯ್ತು, ಯಾರು ಕದ್ಕೊಂಡು ಹೋದ್ರು ಅನ್ನೋದು. ಈ ಡೆಡ್ಲಿ ವೈರಸ್ ಯಾವ ತರದ್ದು ಅಂದ್ರೆ, ಈಗ ಕರೋನಾ ಒಂದು ಸಲ ನೋಡಿದೀವಿ, ಚೈನಾದಲ್ಲಿ ಅಕಸ್ಮಾತ್ ಆಗಿ ಲೀಕ್ ಆದ ಈ ವೈರಸ್ ಇಂದ ಭೂಮಿ ಮೇಲೆ ಏನಿಲ್ಲ ಅಂದ್ರೆ ಒಂದು ಅಂದಾಜು ಲೆಕ್ಕ ಹಾಕೊಳ್ಳೋದಾದ್ರೆ ಒಂದು 20 ಕೋಟಿ ಜನ ಅಂತೂ ಸತ್ತಿದ್ದಾರೆ. ಲೆಕ್ಕಾಚಾರಗಳು ಹೆಚ್ಚು ಕಡಿಮೆ ಅವ್ರು ತೋರಿಸಿರ್ಬೋದು, ಆದ್ರೆ ಒಂದು 20 ಕೋಟಿ ಜನ ಅಂತೂ ಸತ್ತಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಅದೇ ರೀತಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಆಘಾತ ತಂದೊಡ್ಡಬಹುದಾದಂತ ಈ ವೈರಸ್ಗಳು ಆಸ್ಟ್ರೇಲಿಯಾದಲ್ಲಿ ಲ್ಯಾಬ್ ಇಂದ ಸುಮಾರು 300ಕ್ಕೂ ಜಾಸ್ತಿ ಡೆಡ್ಲಿ ವೈರಸ್ಗಳು ಕಳ್ತನ ಆಗಿದೆ. ಎಲ್ಲಿ ಕಳ್ತನ ಆಗಿದೆ ಇದು ಈಗಲೂ ಕೂಡ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಹೇಳೋ ಪ್ರಕಾರ ಈ ವೈರಸ್ಗಳನ್ನ ಅರಬ್ ಕಂಟ್ರಿಗಳಿಗೆ ಮಾರಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅರಬ್ ಕಂಟ್ರಿ ಅವರು ಈ ವೈರಸ್ಗಳನ್ನ ಯಾವ ದೇಶದ ಮೇಲೆ ಬಳಸ್ತಾರೆ ಏನು ಅನ್ನೋದು ಗೊತ್ತಿಲ್ಲ. ಬಟ್ ಈ ವಿಷಯಗಳನ್ನ ಎಲ್ಲೂ ಹೊರಗಡೆ ಬಿಟ್ಕೊಡ್ತಾ ಇಲ್ಲ ಆಸ್ಟ್ರೇಲಿಯನ್ ಗೌರ್ಮೆಂಟ್. ನಾವು ಅದನ್ನ ಸ್ಟಡಿ ಮಾಡ್ತಾ ಇದ್ದೀವಿ, ಯಾರು ಕಳ್ತನ ಮಾಡಿದ್ರು, ಹೇಗೆ ಮಿಸ್ ಆಯ್ತು ಅನ್ನೋದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಆಗಿ ಫ್ರೀಜರ್ ಅಲ್ಲಿ ಮಾಲ್ ಫಂಕ್ಷನ್ ಆಗಿದ್ದು ಅಂದ್ರೆ ಫ್ರೀಜರ್ ವರ್ಕ್ ಆಗಿಲ್ಲ, ಅದನ್ನ ಚೆಕ್ ಮಾಡೋದಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗಿದ್ದು ಈ ರೀತಿ 300 ಡೆಡ್ಲಿ ವೈರಸ್ಗಳು ಮಿಸ್ ಆಗಿದೆ ಅಂತ. ಈ ಡೆಡ್ಲಿ ವೈರಸ್ಗಳನ್ನ ಅವರು ಸಂಶೋಧನೆಗೆ ಬಳಸ್ಕೊಳ್ತಾ ಇರ್ತಾರೆ. ಕೆಲವೊಂದು ವೈರಸ್ಗಳಿಂದ ಮೆಡಿಸಿನ್ಗಳು ಕೂಡ ರೆಡಿ ಮಾಡ್ತಾರೆ. ಇನ್ನ ಕೆಲವೊಂದು ವೈರಸ್ಗಳಿಂದ ಫ್ಯೂಚರ್ ಅಲ್ಲಿ ಈ ತರ ಕಾಯಿಲೆ ಏನಾದ್ರು ಬಂದ್ರೆ ಅವುಗಳಿಗೆ ಮೆಡಿಸಿನ್ ಯಾವ ರೀತಿ ಇರಬೇಕು, ಇದ್ರ ಕಾಂಬಿನೇಷನ್ ಏನಿರುತ್ತೆ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತಾರೆ. ಎಕ್ಸಾಂಪಲ್, ಈಗ ಕರೋನಾ ಬಂದಾದ್ಮೇಲೆ ಒದ್ದಾಡಿದ್ರೆಲ್ಲ ಮೆಡಿಸಿನ್ ವ್ಯಾಕ್ಸಿನ್ ಅಂತ ಎಷ್ಟೆಷ್ಟೋ ಜನಕ್ಕೆ ಇಂಪ್ಯಾಕ್ಟ್ ಆಗೋಗಿತ್ತು. ಕೆಲವೊಂದು ಕಡೆ ದೇಶಗಳಲ್ಲಿ ಇದಕ್ಕೆ ವ್ಯಾಕ್ಸಿನ್ ಇದ್ರೂ ಕೂಡ ಅದನ್ನ ಬಳಕೆ ಮಾಡೋದಕ್ಕಾಗಲಿಲ್ಲ. ಅಂತ ವ್ಯಾಕ್ಸಿನ್ಗಳನ್ನ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋ ಕೆಲಸ ಕೆಲವೊಬ್ರು ಮಾಡ್ತಾ ಇರ್ತಾರೆ. ಅಂತದನ್ನೇ ಈ ಲ್ಯಾಬ್ ಅಲ್ಲೂ ಮಾಡ್ತಾ ಇದ್ರು. ಇನ್ನ ಬೇರೆ ಬೇರೆ ಲ್ಯಾಬ್ಗಳಿರುತ್ತೆ ಬಿಡಿ, ಅವರೇ ಬೇಕು ಅಂತ ವೈರಸ್ಗಳನ್ನ ಸೃಷ್ಟಿ ಮಾಡಿ ಜನರ ಮಧ್ಯೆ ಬಿಟ್ಬಿಟ್ಟು ಆ ವೈರಸ್ಗಳು ದೊಡ್ಡದಾಗಿ ಸ್ಪ್ರೆಡ್ ಆದ್ಮೇಲೆ ಅದರಿಂದ ದುಡ್ಡು ಮಾಡೋದಕ್ಕೂ ಕಾಯ್ತಾ ಇರ್ತಾರೆ. ಅದನ್ನೇ ಮೆಡಿಕಲ್ ಮಾಫಿಯಾ ಅಂತ ಕೂಡ ಕರೆದ್ರು. ಅದ್ರ ಬಗ್ಗೆ ಬಿಟ್ಟು ರೆಗ್ಯುಲರ್ ಆಗಿ ಮಾತಾಡೋದಾದ್ರೆ ಈ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಇದ್ರ ಬಗ್ಗೆ ಜಾಸ್ತಿ ಪ್ರಿಕಾಷನ್ ತಗೊಳ್ತಾ ಇದೆ. ಇನ್ನ ಆ ತರದ ಎಷ್ಟೆಷ್ಟೋ ವೈರಸ್ಗಳು ಆ ದೇಶದಲ್ಲಿ ಇದೆ, ಅದು ಮುಂದೆ ಕಳ್ತನ ಆಗದೆ ಇರೋಗೆ ನೋಡ್ಕೊಳ್ತೀವಿ ಅಂತ ಏನೋ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಸ್ಪ್ರೆಡ್ ಆಗಿರುವಂತ ಡೆಡ್ಲಿ ವೈರಸ್ಗಳು ಸುಮಾರು 300ಕ್ಕೂ ಜಾಸ್ತಿ ಇದೆ. 300 ವೆರೈಟೀಸ್ ಆಫ್ ಕಾಯಿಲೆಗಳು ಬರಬಹುದು, ಇನ್ನ ಜಾಸ್ತಿನೂ ಬರ್ಬೋದು. ಏಕೆಂದ್ರೆ ರೂಪಾಂತರ ಆಗ್ತಾ ಇದ್ದ ಹಾಗೆ, ಬದಲಾವಣೆಗಳು ವಾತಾವರಣಕ್ಕೆ ಚೇಂಜ್ ಆದ ಹಾಗೆ ಇನ್ನ ಬೇರೆ ಬೇರೆ ರೀತಿ ಕಾಯಿಲೆಗಳು ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಒಟ್ನಲ್ಲಿ ಇದು ಈಗ ಅರಬ್ ಕಂಟ್ರಿ ಸೇರಿದೆ ಅನ್ನೋದು ಒಂದು ಲೆಕ್ಕಾಚಾರ ಪ್ರಕಾರ ಹೇಳ್ತಾ ಇದ್ದಾರೆ. ಅರಬ್ ಕಂಟ್ರಿನಲ್ಲಿ ಯಾವ ದೇಶಕ್ಕೆ ಹೋಗಿದೆ ಏನು ಅಂತ ಇನ್ನ ಯಾರು ಕೂಡ ಬಿಟ್ಕೊಟ್ಟಿಲ್ಲ. ಒಟ್ಟಿನಲ್ಲಿ ಅರಬ್ ರಾಷ್ಟ್ರಗಳಿಗೆ ಸೇರಿದೆ. ಆ ರಾಷ್ಟ್ರಗಳಿಂದ ಯಾವ ದೇಶದ ಮೇಲೆ ಇದನ್ನ ಬಳಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅವಾಗ ಗೊತ್ತಾಗುತ್ತೆ ಇದು ಯಾವ ದೇಶಕ್ಕೆ ಸೇರಿದೆ, ಆ ದೇಶದವರು ಯಾವ ದೇಶದ ಮೇಲೆ ಬಳಕೆ ಮಾಡಿದ್ರು ಅನ್ನೋದು. ಏಕೆಂದ್ರೆ ಇದು ಕಾಯಿಲೆಗಳು ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ, ಯಾವ ರೀತಿ ಸಾಯ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಈಗ ಮಂಕಿ ಪಾಕ್ಸ್ ಅನ್ನೋ ಒಂದು ಕಾಯಿಲೆ ನೋಡಿದ್ವಿ, ಆ ಕಾಯಿಲೆ ಬಂದು ಒಂದು 15 ದಿನ ಆದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ಆ ಕಾಯಿಲೆ ವಾಸಿ ಆಗೋದಕ್ಕೆ ಒಂದು 15 ದಿನ ಬೇಕು. ಟೋಟಲ್ 1 ತಿಂಗಳಲ್ಲಿ ಮನುಷ್ಯರು ಎಷ್ಟೋ ಜನ ಸತ್ತೋಗಿರ್ತಾರೆ. ಇನ್ನು ಡಿಸೀಸ್ ಎಕ್ಸ್ ಅಂತ ಒಂದು ಹೊಸ ಕಾಯಿಲೆ ಉಟ್ಕೊಳ್ತು ಆಫ್ರಿಕಾ ಕಾಂಗೋದಲ್ಲಿ, ಆ ಕಾಯಿಲೆ ಕೂಡ ಅದೇ ತರನೇ. ಅದು ಸಿಂಪ್ಟಮ್ಸ್ ಎಲ್ಲಾ ಕಾಯಿಲೆಗಳು ಒಂದೇ ರೀತಿ ಇರುತ್ತೆ. ಜ್ವರ ಬರುತ್ತೆ, ನೆಗಡಿ, ಕೆಮ್ಮು, ಕಾಫು, ಈ ತರದೆಲ್ಲ ಕಾಮನ್ ಆಗಿರುತ್ತೆ. ನಾವೇನ್ ಅನ್ಕೊಳ್ತೀವಿ ನಾರ್ಮಲ್ ಆಗಿ ಬಂದಿರುವಂತ ಕಾಯಿಲೆಗಳು ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಒಳಗಡೆ ಯಾವ ತರ ಬದಲಾವಣೆ ಆಗ್ತಾ ಇರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ, ಇಲ್ಲ ತುಂಬಾ ಮೇಜರ್ ಸೀರಿಯಸ್ ಕೇಸ್ ಆದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಇದು ಯಾವ ಕಾಯಿಲೆ ಅಂತ ಕೂಡ ಜನಕ್ಕೆ ಗೊತ್ತಾಗೋದಿಲ್ಲ. ನಾರ್ಮಲ್ ಡಾಕ್ಟರ್ಗಳು ಸ್ಟಡಿ ಮಾಡ್ತಾರಲ್ಲ, ಹಾಸ್ಪಿಟ್ಲ್ಗೆ ಹೋಗ್ತೀವಿ, ಡಾಕ್ಟ್ರೇ ಜ್ವರ ಅಂತ ಹೇಳ್ತೀವಿ, ಅವ್ರು ಚೆಕ್ ಮಾಡ್ತಾರೆ ಜ್ವರನ, ಅದಕ್ಕೆ ಏನ್ ಬೇಕು ಮೆಡಿಸಿನ್ಗಳು, ಇಂಜೆಕ್ಷನ್ ಕೊಡ್ತಾರೆ. ಬಟ್ ಒಳಗಡೆ ಬೇರೆ ರೀತಿ ಕಾಯಿಲೆಗಳು ಬಂದಿರುವಂತ ಚಾನ್ಸಸ್ ಇರುತ್ತೆ. ಈಗ ಈ ಮೆಡಿಸಿನ್ಗಳನ್ನ ಯಾರಾದ್ರೂ ಮನುಷ್ಯರ ಮೇಲೆ ಪ್ರಯೋಗ ಮಾಡಿ ಆ ಮನುಷ್ಯಗಳನ್ನ ಬೇರೆ ಬೇರೆ ದೇಶಕ್ಕೂ ಕೂಡ ಕಳಿಸುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಕಾಯಿಲೆ ಸ್ಪ್ರೆಡ್ ಆಗ್ಲಿ, ದೇಶಕ್ಕೆ ದೇಶನೇ ಹಾಳಾಗಿ ಹೋಗ್ಲಿ ಅಂತ ಲೆಕ್ಕಾಚಾರ ಮಾಡ್ತಾ ಇರೋರು ಎಷ್ಟೆಷ್ಟು ಜನ ಇದ್ದಾರೆ. ಈಗ ಬಾಂಗ್ಲಾದೇಶ ನೋಡಿದ್ವಿ, ಕೆಲವೊಂದು ಸಂಘಟನೆಗಳು ಹಿಂದೂಗಳನ್ನ ನಾಶ ಮಾಡಬೇಕು ಅಂತ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾವೆ. ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧಗಳು ನಡೀತಾ ಇದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾವೆಲಿಂಗ್ ಮಾಡೋರು ಇದ್ದೇ ಇರ್ತಾರೆ. ಆ ರೀತಿ ಟ್ರಾವೆಲಿಂಗ್ ಮಾಡೋರು ದೇಹದಲ್ಲಿ ಈ ರೀತಿ ವೈರಸ್ಗಳನ್ನ ಇಂಜೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ಯಾವ ದೇಶಕ್ಕೆ ಹೋಗ್ತಾರೋ ಆ ದೇಶದಲ್ಲಿ ಈ ವೈರಸ್ಗಳು ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಪ್ರಪಂಚನ ಹಾಳು ಮಾಡಬೇಕು ಅಂತಾನೆ ಇಂಥ ವೈರಸ್ಗಳು ಸೃಷ್ಟಿನೂ ಮಾಡಿದ್ದಾರೆ, ಅಂತ ವೈರಸ್ಗಳ ಕಳ್ತನನೂ ಮಾಡಿದ್ದಾರೆ. ಈ ಕಳ್ತನ ಮಾಡಿರೋರು ಯಾರು, ಆಸ್ಟ್ರೇಲಿಯನ್ ಗೌರ್ಮೆಂಟ್ ಗೊತ್ತಿಲ್ಲ ಅಂತ ಹೇಳ್ತಾ ಇದೆ. ಇನ್ನು ಯಾರ ಹತ್ರ ಹೋಗಿದೆ
ಅದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಕಳ್ತನ ಆಗಿ ಸುಮಾರು 15-20 ದಿನ ಆಗೋಗಿದೆ, ಇನ್ನ ಕೂಡ ಯಾವುದಕ್ಕೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಟ್ ಕೆಲವಷ್ಟು ಎಲ್ಲೆಲ್ಲೋ ಒಂದೊಂದು ಆರ್ಟಿಕಲ್ಗಳು ಪಬ್ಲಿಷ್ ಆಗ್ತಾ ಇರೋದು ಏನಂದ್ರೆ ಈ ವೈರಸ್ಗಳು ಕಳ್ತನ ಮಾಡಿ ಅರಬ್ ಕಂಟ್ರಿಗಳಿಗೆ ಮಾರಿದ್ದಾರೆ. ಅರಬ್ ಕಂಟ್ರಿಗಳು ನೆಕ್ಸ್ಟ್ ಯುದ್ಧ ಅಂತ ನಡೆಯುವಾಗ ಯಾವ ದೇಶದ ಮೇಲೆ ಬಳಸ್ತಾರೆ ಗೊತ್ತಿಲ್ಲ. ಈಗ ಇಸ್ರೇಲ್ ಅಲ್ಲಿ ಯುದ್ಧ ನಡೀತಾ ಇದೆ, ಇರಾನು, ಸಿರಿಯಾ ಈ ಕಡೆ ಎಲ್ಲ ಹೆವಿಯಾಗಿ ಯುದ್ಧ ನಡೀತಾ ಇದೆ. ಆ ದೇಶಗಳು ಯಾವ ದೇಶದ ಮೇಲೆ ಬಳಸ್ತಾರೆ ಅದು ಇನ್ನ ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಯಾಕೆಂದ್ರೆ ಯಾವ ದೇಶದಲ್ಲಿ ಯಾವ ರೀತಿ ಡೆಡ್ಲಿ ವೈರಸ್ಗಳಿದೆ ಅನ್ನೋದೇ ಗೊತ್ತಿಲ್ಲ. ಚೈನಾದಲ್ಲಿ ಕರೋನಾ ಒಂದಿತ್ತು ಅನ್ನೋದು ನಮ್ಗೆ ಅಪರೂಪಕ್ಕೆ ಗೊತ್ತಾಯ್ತು, ಆದ್ರೆ ಕರೋನಾಕ್ಕೆ ಮೀರಿದಂತ ಕಾಯಿಲೆಗಳು ಡೆಡ್ಲಿ ವೈರಸ್ಗಳು ಅವ್ರ ಹತ್ರ ಇರಬಹುದು. ವೈರಸ್ಗಳೇ ಇಲ್ಲದೆ ಇರುವಂತ ದೇಶ ಆಫ್ರಿಕಾ, ಅಲ್ಲೆಲ್ಲ ಎಂತೆಂಥದೋ ಕಾಯಿಲೆಗಳು ಬರ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ಕಾಯಿಲೆಯಿಂದ ಮನುಷ್ಯರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೇ ಹೇಳೋದಕ್ಕಾಗೋದಿಲ್ಲ. ಆ ರೀತಿ ಕಾಯಿಲೆಗಳಿಗೆ ಮುಂದೆ ಜಗತ್ತು ಕಾರಣ ಆಗುತ್ತೆ. ಕಾಲಜ್ಞಾನಿಗಳು ಹೇಳ್ತಾ ಇದ್ರು ಭಯಾನಕ ಕಾಯಿಲೆಗಳಿಂದ ಜನ ಸಾಯ್ತಾರೆ. ಇನ್ನ ನಮ್ಮಲ್ಲೂ ಕೂಡ ಒಂದು ಕೆಲವಷ್ಟು ವಚನಗಳಲ್ಲಿ ಕಾಲಜ್ಞಾನಗಳಲ್ಲಿ ಬರೆದಿದ್ರು, ಈಶಾನ್ಯ ದಿಕ್ಕಿನಿಂದ ವಿಷಗಾಳಿ ಬೀಸುತ್ತೆ ಅಂತ. ಇದು ಸದ್ಯಕ್ಕೆ ಯಾವ ದೇಶದವ್ರು ಕದಿದಾರೋ ಗೊತ್ತಿಲ್ಲ. ಈಶಾನ್ಯ ದಿಕ್ಕಿನಿಂದ ವಿಷಗಾಳಿ ಅಂದ್ರೆ ಯಾವ ರೀತಿ ಬೀಸುತ್ತೋ ಗೊತ್ತಿಲ್ಲ, ಇದು ವಿಷಗಾಳಿನೇ. ಗಾಳಿ ಮೂಲಕ ಹರಡುವಂತ ವೈರಸ್ಗಳು ಇದಾವೆ, ಇನ್ನು ಮನುಷ್ಯರಿಂದ ಹರಡುವಂತ ವೈರಸ್ಗಳು, ಬೇರೆ ಬೇರೆ ರೀತಿ ವೈರಸ್ಗಳನ್ನೆಲ್ಲ ಕಳ್ತನ ಮಾಡಿದ್ದಾರೆ. ಯಾವುದೋ ಒಂದು ಫ್ಲೈಟ್ ಅಲ್ಲಿ ಈಗ ಮಳೆ ಮೋಡಗಳು ಬಿತ್ತನೆ ಮಾಡ್ತೀವಿ ಅನ್ನೋ ಹಾಗೆ ಈ ವೈರಸ್ ಕೂಡ ಮುಂದೆ ಒಂದು ದಿನ ಬಿತ್ತನೆ ಮಾಡಬಹುದು. ಒಂದೊಂದು ವೈರಸ್ ಇಂದನು ಕಾಯಿಲೆ ಅನ್ನೋದು ಸ್ಪ್ರೆಡ್ ಆಗ್ತಾ ಹೋಗ್ಬೋದು. ಇದನ್ನ ಯಾರ ಕೈಲ ತಡೆಯಕ್ಕಾಗತ್ತಾ? ಇಲ್ಲ, ಒಬ್ರ ಕೈಲಿ ಮಾತ್ರ ತಡೆಯೋದಕ್ಕೆ ಸಾಧ್ಯ. ಅವ್ರು ಯಾರು ಅಂದ್ರೆ ಭಗವಂತ ಅಂತಾನೆ ಅಂತಾರಲ್ಲ, ಆ ರೀತಿನೇ ನಾವು ನಂಬಿಕೆಯಿಂದ ಬದುಕಬೇಕು. ಭಗವಂತ ಬಂದು ನಮ್ಗೆ ಕಾಪಾಡ್ತಾನೆ ಬಿಡಪ್ಪ ಅಂತಾನೆ ಬದುಕಬೇಕಾಗತ್ತೆ. ಆಪ್ಷನ್ ಇಲ್ಲ. ಯಾಕೆಂದ್ರೆ ಈ ವೈರಸ್ ಯಾರ ಹತ್ರ ಇದೆ, ಇದಕ್ಕೆ ಯಾವ ಮೆಡಿಸಿನ್ ಕೊಡಬೇಕು, ಯಾವಾಗ ಟ್ರೀಟ್ಮೆಂಟ್ ತಗೋಬೇಕು, ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಯಾರಿಗೂ ಗೊತ್ತಿಲ್ಲ. ಅಂದಮೇಲೆ ಯಾರು ನಮ್ಮನ್ನು ಕಾಪಾಡಬೇಕು? ನಂಬಿಕೆ ಇದೆಯಲ್ಲ, ದೇವರು ಅಂತ ಒಬ್ಬ ಇದ್ದಾನೆ ಅಂತ. ದೇವರು ಇಲ್ಲ ಅನ್ಕೊಳ್ಳೋರು ಇದ್ರ ಬಿಡಿ, ದೇವ್ರು ಇಲ್ಲ ಅಂತಾನೆ ಅನ್ಕೊಳ್ಳೋಣ. ಆದ್ರೂ ನಮ್ಮ ಜಗತ್ನಲ್ಲಿ ಪಂಚಭೂತಗಳಿದೆ, ಒಂದು ಶಕ್ತಿ ಇದೆ, ಆ ಎನರ್ಜಿ ನಮ್ಮನ್ನ ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆನಲ್ಲಿ ನಾವು ಬದುಕಬೇಕಾಗತ್ತೆ. ಒಟ್ನಲ್ಲಿ ಇಲ್ಲಿ ಈ ಡೆಡ್ಲಿ ವೈರಸ್ಗಳು ಮುಂದೆ ಪ್ರಪಂಚನ ನಾಶ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದೆ. ಇದನ್ನ ಎದುರಿಸೋದಿಕ್ಕೆ ಜನ ರೆಡಿಯಾಗಿ ಅಂತ ಹೇಳ್ತಿದ್ದಾರೆ. ಕೆಲವೊಬ್ರು ಈ ತರ ಎಲ್ಲ ಎದುರಿಸ್ಬೇಡ್ರಿ, ಸುಮ್ಮನೆ ಆಗಿ ಎದುರಿಸ್ತಾ ಇಲ್ಲ, ಎಚ್ಚರಿಸೋ ಕೆಲಸ ಅಷ್ಟೇ. ಇಂಥ ವೈರಸ್ಗಳು ದಾಳಿ ಮಾಡುವಂತ ಜಾಗಗಳು ಯಾವ್ದು, ಮೇಜರ್ ಸಿಟಿಗಳು ಯಾವ್ದಿರುತ್ತೆ, ಮೇಜರ್ ಜನಸಂಖ್ಯೆ ಎಲ್ಲಿ ಜಾಸ್ತಿ ಇರ್ತಾರೆ, ದುಡ್ಡು ಎಲ್ಲಿ ಜಾಸ್ತಿ ಇರುತ್ತೆ, ಅಂತ ಜಾಗದಲ್ಲಿ ಇಂಥ ವೈರಸ್ಗಳನ್ನ ಸ್ಪ್ರೆಡ್ ಮಾಡ್ತಾರೆ. ಯಾಕೆ ಅಂದ್ರೆ ಇಲ್ಲ ಮೆಡಿಕಲ್ ಮಾಫಿಯಾ ಆದ್ರೆ ಅವ್ರಿಗೆ ದುಡ್ಡು ಅನ್ನೋದೇ ಬೇಕು, ಇಲ್ಲ ದೇಶ ಹಾಳು ಮಾಡ್ಬೇಕು ಅಂದ್ರೆ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಹಾಳು ಮಾಡ್ಬೇಕು ಅಂದ್ರೆ ಎಲ್ಲಿ ಮೇಜರ್ ಸಿಟಿಗಳಲ್ಲಿ ಬಿಸ್ನೆಸ್ ಏರಿಯಾಗಳಿರುತ್ತೆ ಅಲ್ಲಿ ಇಂಪ್ಯಾಕ್ಟ್ ಮಾಡಿದ್ರೆ ದೇಶ ನಷ್ಟಕ್ಕೆ ಗುರಿಯಾಗುತ್ತೆ. ಇನ್ನ ಜನ ಜಾಸ್ತಿ ಸಾಯುವಂತ ಜಾಗ, ಲಕ್ಷಾಂತರ ಜನ ಒಂದೇ ಸಿಟಿನಲ್ಲಿ ಬದುಕ್ತಾ ಇರ್ತಾರಲ್ಲ, ಅಂತ ಜಾಗಗಳಲ್ಲಿ ಇಂಥ ವೈರಸ್ಗಳನ್ನ ಬಳಸ್ತಾರೆ. ಇದನ್ನೆಲ್ಲ ಎದುರಿಸ್ಬೇಕು ಅಂದ್ರೆ ಆಪ್ಷನ್ ಇಲ್ಲ. ಬಟ್ ಬೇರೆ ಏನಾದ್ರೂ ಆಪ್ಷನ್ ಇದೆಯಾ? ಮೇಜರ್ ಸಿಟಿಗಳನ್ನ ಬಿಟ್ಟು ಹೋಗ್ಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇವಾಗ ಸದ್ಯಕ್ಕಿನ್ನ ಗೊತ್ತಿಲ್ಲ ಯಾವ ದೇಶದ ಮೇಲೆ ಬೆಳೆಸ್ತಾರೆ, ಹೇಗ್ ಬೆಳೆಸ್ತಾರೆ ಅಂತ. ನಮ್ಮ ದೇಶದ ಮೇಲೆ ಆಪೋಸ್ ಮಾಡ್ತಾ ಇರೋದು ಎರಡೇ ದೇಶ, ಒಂದು ಬಾಂಗ್ಲಾದೇಶ, ಒಂದು ಈ ಕಡೆ ಪಾಕಿಸ್ತಾನ, ಇನ್ನ ಚೈನಾ ಒಂದು. ಈ 3 ದೇಶಕ್ಕೆ ಭಾರತ ಅಂದ್ರೆ ಸ್ವಲ್ಪ ಹಾಗೆ ಹೀಗೆ ನಡೀತಾ ಇರುತ್ತೆ. ಇನ್ನು ಈಶಾನ್ಯ ದಿಕ್ಕು ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ, ನಾವು ಸೌತ್ ಅಲ್ಲಿರೋ ಕನ್ಸಿಡರ್ ಮಾಡೋದಾದ್ರೆ ಬಾಂಗ್ಲಾದೇಶನು ನಮ್ಗೆ ಈಶಾನ್ಯ ದಿಕ್ಕಾಗುತ್ತೆ. ಇನ್ನು ಈ ಕಡೆ ಮೇಲ್ಗಡೆ ಹೋಗ್ತಾ ಕನ್ಸಿಡರ್ ಮಾಡೋದಾದ್ರೆ ನಾರ್ತ್ ಇಂಡಿಯಾಗೆ ಚೈನಾ ದೇಶ ಈಶಾನ್ಯ ದಿಕ್ಕಾಗುತ್ತೆ. ಯಾವ ಕಡೆಯಿಂದ ಇವನ್ನ ಬೆಳೆಸ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಾಂಗ್ಲಾದೇಶದಲ್ಲಿ ಎಷ್ಟೆಷ್ಟೋ ಜನ ಭಾರತನ ನಾಶ ಮಾಡಬೇಕು ಅಂತ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಎಷ್ಟೆಷ್ಟೋ ಕೆಲಸಗಳು ಆಲ್ರೆಡಿ ಭಾರತದಲ್ಲೂ ಶುರು ಮಾಡಿದ್ದಾರೆ. ನಮಗ್ ಗೊತ್ತಿಲ್ಲದೆ ಇರೋ ಒಂದು ವಿಷಯ, ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಮಾಡ್ತಾ ಇದ್ದಾರೆ ಬಾಂಗ್ಲಾದೇಶಿಗರು. ಸುಮಾರು ಬಾಂಗ್ಲಾದೇಶಿಗರೇ 2 ಕೋಟಿ ಜನ ನಮ್ಮ ಭಾರತದಲ್ಲಿ ಬಂದು ಬದುಕ್ತಾ ಇದ್ದಾರೆ. ಇನ್ನ ಲೆಕ್ಕ ಹಾಕದೇ ಇರುವಂತ ಇಷ್ಟೆಷ್ಟು ಜನಸಂಖ್ಯೆ ನಮ್ಮಲ್ಲಿದೆ. ನಮ್ಮ ದೇಶದ ಜನಸಂಖ್ಯೆ 143 ಕೋಟಿ ಅಂತ ನಾವ್ ಹೇಳ್ತೀವಿ. ಇಲ್ಲ, ಕರೆಕ್ಟ್ ಆಗಿ ಲೆಕ್ಕ ತಗೊಳ್ತೀವಿ ಅಂದ್ರೆ ನಮ್ಮ ದೇಶದ ಜನಸಂಖ್ಯೆ 151 ಕೋಟಿ ಕ್ರಾಸ್ ಆಗಿದೆ. ಬಟ್ ಈ ಜನಸಂಖ್ಯೆನ ಮುಚ್ಚಿಡೋ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೆಷ್ಟೋ ಜನ. ಬಿಡಿ, ಇನ್ನ ಮೇಜರ್ ಆಗಿ ಕಾಲಜ್ಞಾನಿಗಳು ತಿಳಿಸಿದ್ರಲ್ಲ, ಸಾಂಕ್ರಾಮಿಕಗಳು ಹರಡುತ್ತೆ, ಇದರಿಂದ ಜನ ಸಾಯ್ತಾರೆ ಅಂತ. ಈ ಸಾಂಕ್ರಾಮಿಕಗಳನ್ನ ಯಾರ್ಯಾರು ಹರಡಿಸ್ತಾರೆ ನಮ್ಗಂತ ಇನ್ಫಾರ್ಮೇಶನ್ ಏನಾದ್ರು ಗೊತ್ತಾದ್ರೆ, ಯಾಕೆಂದ್ರೆ ನಮಗೆ ಅನ್ನೋದಕ್ಕಿಂತ ಜನಗಳ ಮಧ್ಯೆ ಎಷ್ಟೋ ಜನ ಬದುಕ್ತಾ ಇರ್ತೀರಲ್ಲ, ಇಂಥವ್ರಿಗೆ ಯಾರಾದ್ರೂ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ದಯವಿಟ್ಟು ಫಸ್ಟ್ ಅದಕ್ಕೆ ಪ್ರಿಕಾಷನ್ ತಗೊಳ್ಳೋ ಕೆಲಸ ಮಾಡಿ. ಗೌರ್ಮೆಂಟ್ಗಳಿಗಾಗ್ಲಿ ಇಲ್ಲ ಪೊಲೀಸ್ನವ್ರಿಗಾಗ್ಲಿ ಯಾರಿಗಾದ್ರು ತಿಳಿಸಿ ಇಂಥದನ್ನ ತಡೆಯೋ ಕೆಲಸ ಮಾಡಿ. ಇಲ್ಲ ಅಂದ್ರೆ ಎಲ್ಲರೂ ಈ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಲವೊಬ್ರು ಅವ್ರು ಸತ್ರು ಪರವಾಗಿಲ್ಲ, ಬೇರೆಯವ್ರನ್ನ ಸಾಯಿಸೋಣ ಅಂತ ಕಾಯ್ತಾ ಇರ್ತಾರೆ. ಅಂತವ್ರ ಮಧ್ಯೆ ನಾವು ಬದುಕ್ತಾ ಇರೋದ್ರಿಂದ ಇದರಿಂದ ಎಚ್ಚೆತ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಇನ್ನು ಇದೇ ರೀತಿ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ, ಆ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.